नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर. In my previous videos, I was talking more about ultrasound scanning of breast interventions, and in some of my previous videos, I also had talked about ultrasound in high-risk pregnancy. ಅಂದರೆ high-risk pregnancyಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಗ್ಗೆ ನಾವು ವಿಡಿಯೋಸ್ ಮಾಡಿದ್ವಿ. ಈ ಮೇ ತಿಂಗಳು ಆ್ಯಕ್ಚುಲಿ ಕನ್ಸಿಡರ್ಡ್ ವರ್ಲ್ಡ್ ಪ್ರಿಯಕ್ಲಾಂಪ್ಸಿಯಾ ಅವೇರ್ನೆಸ್ ಮಂತ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಪ್ರಿಯಕ್ಲಾಂಪ್ಸಿಯಾ ಬಗ್ಗೆ, ಅದರಲ್ಲಿ ಅಲ್ಟ್ರಾಸೌಂಡ್ ರೋಲ್ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ಪ್ರಿಯಕ್ಲಾಂಪ್ಸಿಯಾ? ಪ್ರಿಯಕ್ಲಾಂಪ್ಸಿಯಾ ಅಂತಂದರೆ ಮೋಸ್ಟ್ ಕಾಮನ್ಲಿ ನಾವು ಜನಗಳಲ್ಲಿ ತಿಳುವಳಿಕೆ ಇರಬಹುದು. ಅಂದರೆ ಹೈ ಬಿ ಪಿ, ಪ್ರೆಗ್ನೆನ್ಸಿಯಲ್ಲಿ ಹೈ ಬಿ ಪಿ ಆಗುತ್ತೆ, ಅದು ಪ್ರಿಯಕ್ಲಾಂಪ್ಸಿಯಾ. ಎಸ್, ಕರೆಕ್ಟ್. ಅದು ಅಂದರೆ ಮೋಸ್ಟ್ ಕಾಮನ್ಲಿ ಬಿ ಪಿ ರೈಸ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಯೂಶ್ವಲಿ ಆಫ್ಟರ್ 20 ವೀಕ್ಸ್. ಅಂದರೆ ಒಂದು 5 ತಿಂಗಳಾದಮೇಲೆ ತಾಯಿಯ ಬಿ ಪಿ ರೈಸ್ ಆಗೋಕ್ಕೆ ಶುರು ಆಗುತ್ತೆ. ಇದು ಪ್ರಿಯಕ್ಲಾಂಪ್ಸಿಯಾದ ಒನ್ ಆಫ್ ದ ಸಿಂಪ್ಟಮ್ಸ್ ಆರ್ ಒನ್ ಆಫ್ ದಿ ಕಂಡೀಷನ್ಸ್ ಇನ್ ಪ್ರಿಯಕ್ಲಾಂಪ್ಸಿಯಾ. ಸೊ ಪ್ರಿಯಕ್ಲಾಂಪ್ಸಿಯಾ ಅಂದರೆ ಏನು? ಪ್ರಿಯಕ್ಲಾಂಪ್ಸಿಯಾ ಬೇಸಿಕಲಿ ನಿಮಗೆ ಒಂದು ಮಲ್ಟಿ ಆರ್ಗನ್ ಡಿಸೀಸ್. ಅಂದರೆ ಮೋಸ್ಟ್ ಕಾಮನ್ಲಿ ಬಿ ಪಿ ರೈಸ್ ಆಗುತ್ತೆ, ಆದರೆ ಅದು ಹಾಗೆ ಮುಂದಕ್ಕೆ ಹೋಗ್ತಾ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು, ಇನ್ನು ಸಿವಿಯರ್ ಕಂಡೀಷನ್ಸ್ ಆಫ್ ಪ್ರಿಯಕ್ಲಾಂಪ್ಸಿಯಾದಲ್ಲಿ ಬ್ರೈನ್ ಡ್ಯಾಮೇಜ್ ಆಗ್ಬೋದು. ಸೊ ಹಾಗಾಗಿ ಇಂಡಿಯಾ ಈಸ್ ಆ್ಯಕ್ಚುಲಿ ಒನ್ ಆಫ್ ದಿ countries having highest number of preeclampsia patients in the world. ಅಂದರೆ ಜಸ್ಟ್ ಲೈಕ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಯಾವ ಥರ ನಾವು ಅಂತೀವಿ ಇಂಡಿಯಾನ, ಸಿಮಿಲರ್ಲಿ ಇಂಡಿಯಾ ಈಸ್ ಆಲ್ಸೋ ಪ್ರಿಯಕ್ಲಾಂಪ್ಸಿಯಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಹಾಗಾಗಿ ಪ್ರಿಯಕ್ಲಾಂಪ್ಸಿಯಾ ಎಷ್ಟು ಕಾಮನ್ ಅಂತಂತಂದರೆ ಇದರ ಮೇಲೆ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳು ನಡೀತಿವೆ. ಫಾರ್ ಎಕ್ಸಾಂಪಲ್ ISSHP ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ, ಟೀಚಿಂಗ್ ಆರ್ಗನೈಸೇಷನ್, ಅಂದರೆ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ಆರ್ಗನೈಸೇಷನ್. ಅದು ವಿಚ್ ಇಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ದ ಸ್ಟಡಿ ಆಫ್ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ. ಅಂದರೆ ಅದು ದೊಡ್ಡ ಆರ್ಗನೈಸೇಷನು. ವರ್ಷ ಅದರದ್ದು ಮೇಜರ್ ಕಾನ್ಫರೆನ್ಸ್ಗಳು ನಡೀತೆ. ಲಾಸ್ಟ್ ಇಯರ್ 2023 2024 ಬೆಂಗಳೂರಲ್ಲಿ ನಡೆದಿತ್ತು. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಫಾರ್ ದ ವರ್ಲ್ಡ್ ಪಾಪ್ಯುಲೇಷನ್. ಸೊ ಇದರಲ್ಲಿ ಅಲ್ಟ್ರಾಸೌಂಡ್ ಎಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ಇದರ ರೋಲ್ ಏನು ಅಲ್ಟ್ರಾಸೌಂಡ್ದು? ಸೊ ಪ್ರಿಯಕ್ಲಾಂಪ್ಸಿಯಾದಲ್ಲಿ ಎರಡು ತರಹ ಪ್ರಾಬ್ಲಮ್ ಆಗುತ್ತೆ. ಒಂದು ತಾಯಿಗೆ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ತಾಯಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು. ಇದೆಲ್ಲ ನಾವು ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜನ್ನ ಅಲ್ಟ್ರಾಸೌಂಡಲ್ಲಿ ಸಾಕಷ್ಟು ಮಟ್ಟಿಗೆ ಕಂಡುಹಿಡಿಯಬಹುದು, ಆದರೆ ಎಲ್ಲ ಸತಿನೂ ಆಗೋದಿಲ್ಲ. ಆದರೆ ಮಗುವಿನ ಬಗ್ಗೆ ಏನೇನು ಡ್ಯಾಮೇಜ್ ಆಗುತ್ತೆ ಅದನ್ನು ಅಲ್ಟ್ರಾಸೌಂಡಲ್ಲಿ ಕಂಡುಹಿಡಿಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಆಗಿ ಏನಾಗುತ್ತೆ, ಮಗುಗೆ ಒಂದು ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ, ಅದನ್ನು ಕಂಡುಹಿಡಿಬೋದು ನಾವು. ಮತ್ತು ಮಗುವಿಗೆ ಪ್ಲಾಸೆಂಟಲ್ ಅಬ್ರಪ್ಷನ್ ಅಂತ ಹೇಳ್ತೀವಿ, ಅದನ್ನು ಕಂಡುಹಿಡಿಬೋದು ನಾವು. ಅಂದರೆ ಸಿವಿಯರ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ, ಅದನ್ನು ಕಂಡುಹಿಡಿಬೋದು. ಪ್ರಿಮೆಚೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಕಂಡುಹಿಡಿಬೋದು. ಸೊ ಇದನ್ನೆಲ್ಲ ಯಾವ ಥರ ನಾವು ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರಿಯಕ್ಲಾಂಪ್ಸಿಯಾ ಅಂತ ಒಂದು ಸಸ್ಪಿಷನ್ ಮಾಡಿದಿಟ್ಟಿಗೆ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಹೈಯರ್ ರಿಸ್ಕ್ಗೆ ಹೋಗುತ್ತೋ. ವಾಟ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಪ್ರಿಯಕ್ಲಾಂಪ್ಸಿಯಾ ಅಂದರೆ ಡೆಲಿವರಿ. ಅಂದರೆ ಮಗುವನ್ನು ಹೊರಗಡೆ ತೆಗೆದ್ರೆ ಅದೇ ಟ್ರೀಟ್ಮೆಂಟು ಪ್ರಿಯಕ್ಲಾಂಪ್ಸಿಯಾಗೆ. ಇಲ್ಲಾಂದರೆ ಪ್ರಿಯಕ್ಲಾಂಪ್ಸಿಯಾ ಇನ್ನೂ ಸಿವಿಯರಿಟಿ ಹೋಗಿ ಎಕ್ಲಾಂಪ್ಸಿಯಾ ಆಗ್ಬೋದು. ಎಕ್ಲಾಂಪ್ಸಿಯಾ ಆದರೆ ತಾಯಿಗೆ ಫಿಟ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಇದನ್ನು ಯಾವ ಥರ ಮಾನಿಟರ್ ಮಾಡ್ತೀವಿ, ಪ್ರಿಯಕ್ಲಾಂಪ್ಸಿಯಾ ಇತ್ತು ಅಂತಂದರೆ ಯಾವ ಥರ ಮಾಡ್ತೀವಿ? ಯೂಶ್ವಲಿ 20 ವೀಕ್ಸ್ ಆದಮೇಲೆ ಎವ್ರಿ 2 ವಾರಕ್ಕೆ ಮಗುವನ್ನು ಅಸೆಸ್ ಮಾಡ್ತೀವಿ, ಮಗುವಿನ ಗ್ರೋತನ್ನು ಅಸೆಸ್ ಮಾಡ್ತೀವಿ. ಇನ್ನೂ ಸಿವಿಯರ್ ಕೇಸಸಲ್ಲಿ ಆಲ್ಮೋಸ್ಟ್ ಪ್ರತಿ ವಾರ ನೋಡಬೇಕಾಗತ್ತೆ. ಇನ್ನೂ ವೆರಿ ಸಿವಿಯರ್ ಪ್ರಿಯಕ್ಲಾಂಪ್ಸಿಯಾ ಇತ್ತು ಅಂತಂತಂದರೆ ತಾಯಿಯನ್ನು ಇವ್ಯಾಲ್ಯೂಯೇಟ್ ಮಾಡೋದ್ರ ಜೊತೆಗೆ ಮಗುವಿನ ಬೆಳವಣಿಗೆಯನ್ನು ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಎವ್ರಿ ಆಲ್ಟರ್ನೇಟ್ ಡೇ ಚೆಕ್ ಮಾಡಬೇಕಾಗತ್ತೆ. ಇದರಲ್ಲಿ ನಾವು ಏನೇನು ಚೆಕ್ ಮಾಡ್ತೀವಿ? ಒಂದು ಗ್ರೋತ್ ಚೆಕ್ ಮಾಡ್ತೀವಿ, ಮಗುವಿನ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಅದನ್ನು ಕಂಡುಹಿಡಿತೀವಿ. ಮಗುವಿಗೆ ಬ್ಲಡ್ ಫ್ಲೋ ಯಾವ ಥರ ಹೋಗ್ತಾ ಇದೆ ಅಂದರೆ ಪರ್ಟಿಕ್ಯುಲರ್ಲಿ ಅಂಬೆಲಿಕಲ್ ಆರ್ಟ್ರಿ, ಆ ಡಾಪ್ಲರ್ ಕಂಡುಹಿಡಿತೀವಿ. ಅಂಬೆಲಿಕಲ್ ಆರ್ಟ್ರಿ ಡಾಪ್ಲರ್ ಅಂತಂದರೆ ಅದು ಪ್ಲಾಸೆಂಟಾದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಬರ್ತಾ ಇದೆ ಅನ್ನೋದನ್ನು ಕಂಡುಹಿಡಿಸ್ತೀವಿ. ನಮಗೆ ಅದು ಜಾಸ್ತಿ ಇತ್ತು ಅಂತಂತಂದರೆ ಮಗು ಸಫರ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಒಂದು ಸ್ಪೆಸಿಫಿಕ್ ಫೈಂಡಿಂಗ್ಸ್ ಬರುತ್ತೆ. ಆ ಥರ ಬಂದ ತಕ್ಷಣ ವಿದಿನ್ 24 hours ಡೆಲಿವರಿ ಮಾಡಬೇಕಾಗುತ್ತೆ. ಹಾಗಾಗಿ ವೆರಿ ಫ್ರೀಕ್ವೆಂಟ್ ಮಾನಿಟರಿಂಗ್ ಯೂಸಿಂಗ್ ಅಲ್ಟ್ರಾಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸಸ್ ಆಫ್ ಪ್ರಿಯಕ್ಲಾಂಪ್ಸಿಯಾ. ಸೊ ಪ್ರಿಯಕ್ಲಾಂಪ್ಸಿಯಲ್ಲಿ ನಾವು ಏನು ಮಾಡ್ತೀವಿ? ಮೋರ್ ಫ್ರೀಕ್ವೆಂಟ್ ಸರ್ವೈಲೆನ್ಸ್, ಮೋರ್ ಫ್ರೀಕ್ವೆಂಟ್ ಅಲ್ಟ್ರಾಸೌಂಡ್ ಡಾಪ್ಲರ್ಸ್ ಆಫ್ ದ ಬೇಬಿ ಆ್ಯಂಡ್ ಪ್ಲ್ಯಾನ್ ಫಾರ್ ದ ಡೆಲಿವರಿ ಇನ್ ದ ರೈಟ್ ಪ್ಲೇಸ್. ಕೆಳಗೆ ಇವತ್ತು ಒಂದು ಪ್ರಿಯಕ್ಲಾಂಪ್ಸಿಯಾ ಬಗ್ಗೆ ಒಂದು ಜಿಸ್ಟನ್ನು ಕೊಟ್ಟಿದ್ದೀನಿ. ಅಂದರೆ ಒಂದು ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಅರ್ಥ ಆಗೋ ಥರ ಹೇಳಿದ್ದೀನಿ ನಾನು. ನನ್ನ ಮುಂದಿನ ಕೆಲವು ವಿಡಿಯೋಗಳಲ್ಲಿ ಅಥವಾ May 22 ವಿಚ್ ಈಸ್ ಕಾಲ್ಡ್ ವರ್ಲ್ಡ್ ಪ್ರಿಯಕ್ಲಾಂಪ್ಸಿಯಾ ಡೇ
ಅಥವಾ ಇಂಟರ್ನ್ಯಾಷನಲ್ ಪ್ರೀ ಎಕ್ಲಾಂಪ್ಸಿಯಾ ಡೇ ಅಂತ ಹೇಳ್ತೀವಿ, ಆ ದಿವಸ ಈ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಮತ್ತೆ ಅದರಲ್ಲಿ ಅಲ್ಟ್ರಾಸೌಂಡು ಡಾಪ್ಲರ್ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.